ಯಾಕೆಂದ್ರೆ ನಾನು ದೇವೇಗೌಡರು ರಾಜಕೀಯಕ್ಕೆ ಹೊರತಾದಂತ ಸಂಬಂಧ ನಮ್ಮಿಬ್ಬರದ್ದು. 50 ವರ್ಷಗಳಿಂದ ನಾನು ಅವರ ಒಡನಾಟದಲ್ಲಿ ಬೆಳೆದು ಬಂದವನು, ಅವರ ಆಶೀರ್ವಾದ ಮಾರ್ಗದರ್ಶನದಲ್ಲಿ. ಆ 50 ವರ್ಷಗಳ ದೇವೇಗೌಡರ ಒಡನಾಟ ಅನ್ನೋದ್ ಜೊತೆಗೇನೆ 50 ವರ್ಷಗಳ ಚೆನ್ನಮ್ಮನವರ ಒಡನಾಟನೂ ನಾನು ಪಡ್ಕೊಂಡವನು. ನನಗೆ ನಮ್ಮ ತಂದೆ ತಾಯಿ ಬಿಟ್ಟರೆ ಅವರಿಬ್ಬರು ಕೂಡ ನನಗೆ ತಂದೆ ತಾಯಿ ಅಷ್ಟೇ ನಾ ಭಾವಿಸ್ಕೊಂಡು ಬಂದವನು. ಹಾಗಾಗಿ ನನ್ನ ಜೊತೆ ಅವ್ರು ಯಾವತ್ತೂ ಕೂಡ ಬಹಳ ತಾಯಿ ಸಮಾನರಾಗಿ ನನ್ನನ್ನು ಪ್ರೀತಿಯಿಂದ ಕಾಣ್ತಿದ್ದಂತ ಜೀವ. ಎಷ್ಟೋ ದಿನಗಳು ಅವ್ರ ಜೊತೆ ಅವರು ನನಗೆ ಅನ್ನ ಹಾಕಿದ್ದಾರೆ, ನನಗೆ ಬಡಿಸಿದ್ದಾರೆ. ಹಾಗಾಗಿ ನಾನು ಆ ಋಣನೂ ಇದೆ ನನ್ನ ಮೇಲೆ. ತಾಯಿಯ ಮಮತೆ ಪ್ರೀತಿಯಿಂದ ಊಟ ಮಾಡೋ, ತಿಂಡಿ ತಿನ್ನೋ, ಮನಗೋದಾಗೆಲ್ಲ ಕೇಳೋರು. ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ದೇವೇಗೌಡರ ಜೀವನದಲ್ಲಿ ಪ್ರಧಾನ ಪಾತ್ರ ಅವರ ಹೆಂಡತಿಗೆ ಆಗಿತ್ತು, ಚೆನ್ನಮ್ಮನವ್ರದೇ. ಅವರು ಮೊಟ್ಟ ಮೊದಲ ಬಾರಿಗೆ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಕೈನಲ್ಲಿ ಬಿಡಿಗಾಸಿಲ್ಲದೆ ಚುನಾವಣೆಗೆ ನಿಂತ ದೇವೇಗೌಡರಿಗೆ ಬೆಂಬಲವಾಗಿ ನಿಂತವರು ಚೆನ್ನಮ್ಮನವರು. ಕಾಂಟ್ರಾಕ್ಟ್ ಮಾಡ್ತೀನಿ ಅಂತಂದಾಗ ಅವರು ತಮ್ಮ ಒಡವೆಗಳನ್ನೆಲ್ಲ ಮಾರಿ ದುಡ್ಡು ಕೊಟ್ಟು ಗಂಡನ ಕಾಂಟ್ರಾಕ್ಟ್ ಇದಕ್ಕೆ ಕೆಲಸ ಮಾಡುವಂತವ್ರು ಅಂತ. ಹಾಗಾಗಿ ದೇವೇಗೌಡರ ಬೆಳೆದು ಬಂದಿರೋ ರೀತಿಗೆ ನಾವು ಇವತ್ತಿಡೀ ಜಗತ್ತು ಬೆರಗಾಗತ್ತೆ. ಆದ್ರೆ ಇದು ಹಿಂದಿದ್ದಂತ ದೊಡ್ಡ ಶಕ್ತಿ ಚೆನ್ನಮ್ಮನವರು. ಮಹಾನ್ ದೈವ ಭಕ್ತೆ, ಪೂಜೆ ಪುನಸ್ಕಾರ, ಜಪ ತಪ ಎಲ್ಲದರಿಗೂ ಕೂಡ ಅವರು ಹೆಚ್ಚು ನಂಬಿಕೆ ಇದ್ದಂಥವ್ರು, ಆಸ್ಥೆ ಇದ್ದಂಥವ್ರು. ಹಾಗಾಗಿ ನಾವು ಎಲ್ಲೋ ಒಂದ್ ಕಡೆನಲ್ಲಿ ದೇವ್ರ ಕೃಪೆ ಸಿಗುತ್ತೆ ಅನ್ಕೊಂಡ್ವಿ, ನಮ್ ದುರದೃಷ್ಟ ಸಿಕ್ಕಿಲ್ಲ. ಆಮೇಲೆ ನಾನು ಅವರು ಎಷ್ಟು ಆತ್ಮೀಯವಾಗಿದ್ವಿ ಅಂತಂದ್ರೆ, ದೇವೇಗೌಡರು ತಮ್ಮ ಕುಟುಂಬದ ಜೊತೆ ತಮ್ಮ ರಾಜಕೀಯವಾಗಿ ಅನುಭವಿಸುವಂತ ಏಳು ಬೀಳುಗಳಿರ್ಬೋದು, ನೋವು ನಲಿವುಗಳಿರ್ಬೋದು, ಅದನ್ನ ಸ್ಪಷ್ಟವಾಗಿ ಹೇಳದೇ ಇದ್ದಾಗ ನನ್ನನ್ನು ಕರೆದು ಚೆನ್ನಮ್ಮನವ್ರು ಕೇಳೋರು, ಏನಾಗ್ತಾ ಇದೆ ರಾಜಕೀಯ, ಏನಾಗ್ಬೋದು ನಾಳೆ ಅಂತೇಳಿ ನನ್ನ ಮುಖಾಂತರ ಮಾಹಿತಿಗಳನ್ನು ತಗೋತಾ ಇದ್ರು. ಹಾಗಾಗಿ ಅವರು ನನಗೆ ತುಂಬಾ ಸಲಿಗೆ, ಆತ್ಮೀಯತೆ, ನಮ್ಮ ಅವರ ಅವಿನಾಭಾವ ಸಂಬಂಧ. ನನಗಂತೂ ಇವತ್ತು ನಮ್ಮ ತಾಯಿ, ಮತ್ತೊಬ್ಬ ತಾಯಿಯನ್ನು ಕಳ್ಕೊಂಡಿರೋ ದುಃಖ ಆಗಿದೆ. ನಾನು ಮಧ್ಯಾಹ್ನ ಇನ್ನೂ ಕೂಡ ನಾನು ದೇವೇಗೌಡರ ಜೊತೆ ಮಾತಾಡ್ಕೊಂಡು ನಾನು ಕಷ್ಟ ಸುಖ ಹಂಚ್ಕೊಂಡು ಬಂದ್ವಿ. ಈಗ ಸಂಜೆ ಹೊತ್ತಿಗೆ ಸುದ್ದಿ ಬಂದಿದೆ, ನಾನು ಹಾಸನಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ದಿನದ ಕಾರ್ಯಕ್ರಮಗಳು ಮತ್ತೊಂದರೊಳಗಡೆನಲ್ಲಿ ನಾನು ಅವ್ರ ಕುಟುಂಬದ ಒಬ್ಬ ಆತ್ಮೀಯನಾಗಿ, ಆಪ್ತನಾಗಿ ಭಾಗವಹಿಸ್ತಾ ಇದ್ದೀನಿ. ಸರ್, ಕೊನೆಯದಾಗಿ ಯಾವಾಗ ಸರ್ ಮಾತಾಡಿದ್ರಿ ಚೆನ್ನಮ್ಮ ಅವ್ರ ಜೊತೆಗೆ? ನಾನು ಚೆನ್ನಮ್ಮನವ್ರ ಜೊತೆಗೆ ಈಗ ಒಂದು 15 ದಿನಗಳ ಕೆಳಗೆ ಮಾತಾಡಿದ್ದೆ. ಅದೇ ದೇವೇಗೌಡರ ಮನೆಗೆ ಹೋಗಿದ್ದೆ ನಾನು ದೇವೇಗೌಡರ ಮನೆಗೆ ಹೋಗೋದು ಹೆಚ್ಚು ಕಮ್ಮಿ ಅದು ಒಂದು ನನ್ನ ಪ್ರೋಟೀನ್ ಭಾಗ, ನನ್ನ ಭಾಗ ಅದು. ಹಾಗಾಗಿ ನಾನು ಹೋಗ್ತಾನೆ ಇರ್ತೀನಿ, ಅವರು ನನಗೆ ಫೋನ್ ಮಾಡ್ತಿರ್ತಾರೆ, ಹೋಗ್ತಿರ್ತೀನಿ, ಮಾತಾಡ್ತಿರ್ತೀನಿ. ದೇವೇಗೌಡರ ಮನೆಗೆ ಹೋದಾಗಲೆಲ್ಲ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಹೋದಾಗಲೆಲ್ಲ ಅವರು ಗೌಡ್ರು ಮತ್ತು ಚೆನ್ನಮ್ಮನವರು ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಮಾತಾಡ್ತಾ ಕೂತಿರೋರು. ಆ ಟೈಮೇ ನಾನು ಹೋಗಿ ಅವ್ರ ಜೊತೆಗೆ ಸೇರ್ಕೊತಾ ಇದ್ದೆ. ಅವೆಲ್ಲ ಪ್ರತಿ ಹೆಚ್ಚು ಕಮ್ಮಿ 15 ದಿನಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ನಾನು ರಾತ್ರಿ ಹೊತ್ತು ದೇವೇಗೌಡರ ಮನೆಗೆ ಹೋದ್ರೆ ಅದು ಚೆನ್ನಮ್ಮನವರು ದೇವೇಗೌಡರು ಒಟ್ಟಿಗೆ ಊಟ ಮಾಡೋ ಹೊತ್ತಾಗಿರ್ತಿತ್ತು. ಸರ್, ಈಗ ದೇವೇಗೌಡರು ಹೊರಗಡೆ ರಾಜಕಾರಣ, ಸಮಾಜ ಸೇವೆ ಅಂತ ಹೊರಗಡೆ ಹೋದಾಗ ಒಂದ್ ಕಡೆ ಗೌಡ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು, ಒಂದ್ ಕಡೆ ಸಂಸಾರವನ್ನ ತೂಗಿಸ್ಕೊಂಡು ಹೋಗೋದು, ಮತ್ತೊಂದು ಕಡೆ ಚೆನ್ನಮ್ಮನವರು ಹೇಗೆ ನಿಭಾಯಿಸ್ತಿದ್ರು ತಾವು ತುಂಬಾ ಹತ್ತಿರದಿಂದ ನೋಡಿರೋದನ್ನ? ಇಲ್ಲ ನಾನು ಹೇಳಿದ್ನಲ್ಲ, ಅವರು ದೇವೇಗೌಡರ ರಾಜಕೀಯ ಜೀವನದಲ್ಲಿ ಅಷ್ಟು 24 ಗಂಟೆ ದೇವೇಗೌಡರ ಬಗ್ಗೆ ಜಗತ್ತಿಗೆ ಗೊತ್ತಿದೆ. ಅವರು 24 ಗಂಟೆ ಅವರು ಸಾರ್ವಜನಿಕ ಬದುಕು, ಜನರ ಕಷ್ಟ ಸುಖ, ರಾಜ್ಯ ಮತ್ತೊಂದು ಅಂತ ಹೇಳಿ ತಿಳ್ಕೊಂಡಿರೋರು. ಆದ್ರೆ ಮನೆಗೆ ಬರೋ ಅತಿಥಿಗಳನ್ನ, ರಾಜಕೀಯವಾಗಿರೋ ಅತಿಥಿಗಳಿರ್ಬೋದು, ಕ್ಷೇತ್ರದವರು, ಹೊಳೆ ನರಸೀಪುರದ ಒಂದು ಹಳ್ಳಿಯ
ಹೊರಕ್ ಶರ್ಟು ಕೊಳಕ್ ಬಟ್ಟೆ ಹಾಕೊಂಡಿರೋ ಒಬ್ಬ ರೈತ, ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೊಳೆನರಸೀಪುರದ ಒಂದು ಹಳ್ಳಿಯಿಂದ ಬಂದಿದ್ದಾನೆ ಅಂದ್ರೆ ಇಂಥ ಹಳ್ಳಿಯವನು ಇಂಥವನು ನಮ್ ಗೌಡ್ರಿಗೆ ಕಷ್ಟ ಕಾಲದಲ್ಲಿದ್ದವನು ಚುನಾವಣೆಯಲ್ಲಿ ದುಡ್ದವನು ಅಂತೇಳಿ ಗುರ್ತಿ ಅವನಿಗೆ ಊಟ ಆಯ್ತಾ ತಿಂಡಿ ಆಯ್ತಾ ಊರಿಗೆ ಹೋಗಿ ಹೇಗೆ ಹೋಗ್ತಾನೆ ಯಾವಾಗ ಹೋಗ್ತಾನೆ ಪ್ರತಿಯೊಬ್ಬರ ಯೋಗಕ್ಷೇಮನೂ ವಿಚಾರಿಸ್ಕೊತಾ ಇದ್ರು. ಹಾಗಾಗಿ ದೇವೇಗೌಡರ ಮನೆಗೆ ಹೋದ್ರೆ ನಮಗೆ ಎಲ್ಲೋ ಒಂದ್ ಕಡೆನಲ್ಲಿ ಉಪೇಕ್ಷೆ ಇದೆಯೋ ಉದಾಸೀನ ಇದೆಯೋ ಗೌಡ್ರು ಸಿಗ್ತಾರೋ ಇಲ್ಲೋ ಆತಂಕ ಇತ್ತಿಲ್ಲ. ಗೌಡ್ರಿಲ್ದೇ ಇದ್ರು ಚೆನ್ನಮ್ಮ ನೋಡಿದ್ದಾರೆ ನಮ್ಮ ತಾಯಿ ಇಂತನೂ ತರ ಜನ ಮನೆಗ್ ಬಂದ್ರೆ ಅವರ ಆದರಾತಿಥ್ಯ ಮಾಡೋದ್ರೊಳಗಡೆ, ಊಟೋಪಚಾರ ಮಾಡೋದ್ರೊಳಗಡೆ, ಕಷ್ಟ ಸುಖ ವಿಚಾರಿಸೋದ್ರೊಳಗಡೆ ಅದಷ್ಟನ್ನು ಕೂಡ ನಿಭಾಯಿಸ್ತಿದ್ದವ್ರು ಚೆನ್ನಮ್ಮನವರೇ. ನಾನು ಕಂಡ ಹಾಗೆ ಸುಮಾರು 3-4 ದಶಕಗಳಿಂದ ನಾನು ಅವ್ರು ನೋಡ್ಕೊಂಡು ಬಂದಿದ್ದೀನಿ. ಅವರು ಆ ಮನೆ ಯಾವಾಗಲೂ ಕೂಡ ಅವರು ಗೃಹಿಣಿ ಅಂತ ಅನ್ನೋದಕ್ಕೆ ಯಥಾವತ್ತ ಅರ್ಥ ಅಂದ್ರೆ ಚೆನ್ನಮ್ಮನವರೇ. ಆ ಮನೆಗ್ ಬಂದವ್ರಿಗೆ ಆತಿಥ್ಯ ಮಾಡೋದ್ರೊಳಗಡೆ ಬಂದ ತಕ್ಷಣನೇ ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಊಟ ಇದೆಯಾ ಆಯ್ತಾ, ಉಪಚಾರ ಮಾಡೋದು, ಕಷ್ಟ ಸುಖ ಕೇಳೋದು. ಅದು ಬರೀ ಹೊಳೆನರಸೀಪುರ ಅಂತಲ್ಲ, ದೇವೇಗೌಡರು ನೋಡಕ್ಕೆ ಯಾರೇ ಬರ್ಲಿ, ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಕರ್ನಾಟಕದ ಯಾವ ಮೂಲೆಯಿಂದ ಯಾರು ಬಂದರೂ ಕೂಡ ಅದು ಅದೇ ಪ್ರೀತಿ, ಅದೇ ಆದರಾತಿಥ್ಯ, ಅದೇ ಆತ್ಮೀಯತೆ ತೋರ್ತಾ ಇದ್ರು. ಹಾಗಾಗಿ ದೇವೇಗೌಡರ ಒಂದು 50 ಭಾಗ ಜನ ಮಾತಾಡ್ತಿಲ್ಲ, ಹಾಗೆ ನಮ್ಮನ್ನು ಕಾಣಲಿಲ್ಲ, ನಮ್ ಕಷ್ಟ ಸುಖ ಕೇಳಲಿಲ್ಲ ಅಂತ ಅವಕಾಶವನ್ನೇ ಇದ್ದ ಹಾಗೆ ನೋಡ್ಕೋತಾ ಇದ್ದು ಚೆನ್ನಮ್ಮನವರು. ಸರ್, ತಾವು ಆಗ್ಲೇ ಹೇಳ್ತಾ ಇದ್ರಿ ದೇವೇಗೌಡರು ಇಂಡಿಪೆಂಡೆಂಟ್ ಆಗಿ ಫಸ್ಟ್ ಟೈಮ್ ಕಾಂಪೀಟ್ ಮಾಡಿದಾಗ ಎಲೆಕ್ಷನ್ಗೆ ಅವರು ಬಂಗಾರ ಎಲ್ಲ ಮಾರ್ಬಿಟ್ಟು ದುಡ್ಡು ಕೊಟ್ಟಿದ್ರು ಅಂತ. ಏನ್ ಸರ್ ಸಿಚುವೇಶನ್ ಅದು? ಅದು ಏನು ಅಂದ್ರೆ ದೇವೇಗೌಡರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು. ಅವರು ತಾಲೂಕ್ ಬೋರ್ಡ್ ಅಧ್ಯಕ್ಷರಾಗಿ, ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ರು ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮುಂಚೂಣಿನ ಕಾಂಗ್ರೆಸ್ ನಾಯಕರಾಗಿದ್ರು. ಆವಾಗ 1962ರ ಚುನಾವಣೆಯಲ್ಲಿ ದೇವೇಗೌಡರಿಗೇನೆ ಕಾಂಗ್ರೆಸ್ ಟಿಕೆಟ್ ಅಂತಾಗಿತ್ತು. ಡೆಲ್ಲಿಗೆ ಹೋಗಿದ್ದ ಲಿಸ್ಟ್ ಅಲ್ಲೂ ಕೂಡ ದೇವೇಗೌಡ ಹೆಸರೇ ಇತ್ತು, ಕಾಂಗ್ರೆಸ್ ಕ್ಯಾಂಡಿಡೇಟ್ ದೇವೇಗೌಡ ನರಸೀಪುರ ಅಂತ. ಮನೆ ಗಳಿಗೆಯಲ್ಲಿ ಅದು ವ್ಯತ್ಯಾಸ ಹೋಗಿ ದೇವೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ತಪ್ಪಿಟ್ಟು ಬೇರೆಯೊಬ್ಬರಿಗೆ ಟಿಕೆಟ್ ಬಿಟ್ಬಿಡ್ತು. ಆಗ ಊರ ಜನವೆಲ್ಲರೂ ಕೂಡ ದೇವೇಗೌಡರೇ ನಿಂತ್ಕೋಬೇಕು, ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಪಕ್ಷೇತರರಾಗಿ ನಿಲ್ಲಿ ಅಂತ ಜನಗಳ ಒತ್ತಾಯ ಬಂತು. ದೇವೇಗೌಡರು ಆವಾಗ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ಕೊಂಡು, ಗುತ್ತಿಗೆ ಕೆಲಸಗಳು ಮಾಡ್ಕೊಂಡು ಒಂದ್ ಸ್ವಲ್ಪ ಅಷ್ಟರ ಮಟ್ಟಿಗೆ ಏನೋ ಆರ್ಥಿಕವಾಗಿ ಸದೃಢವಾಗಿತ್ತಿಲ್ಲ, ಸಬಲರೂ ಆಗಿತ್ತಿಲ್ಲ. ಆವಾಗೆಲ್ಲ ಬಹಳ ಜನವೇ ದುಡ್ಡು ಕೊಟ್ಟು ಚುನಾವಣೆಗಳನ್ನು ಮಾಡೋ ಕಾಲ ಅದು. ಕರಪತ್ರ ಒಂದು ಹಚ್ಚಿ ಅಲ್ಲಿ ಜನಗಳ ಹತ್ರ ಹೋಗೋಕೆ ಸೈಕಲ್ ಮೇಲೆ ಹೋಗಿ ಪ್ರಚಾರ ಮಾಡಿಕೊಂಡು ಗೆದ್ದು ಬರ್ಬೇಕಂತ ಸ್ಥಿತಿಗಳು. ಆ ದಿನಗಳಲ್ಲಿ ಅವರು ಮೊದಲು ಅವರು